ಸಾಮಾನ್ಯವಾಗಿ ಸಿನಿಮಾಗಳ ಬಗ್ಗೆ ಮಾತನಾಡೋದು ಕಮ್ಮಿ. ಆದರೆ ಇವತ್ತು ಮಾತನಾಡುವಂತಹ ಒಂದು ಅನಿವಾರ್ಯತೆ ಉಂಟು. ಅಂದರೆ ಉಮಾಪತಿ ಮತ್ತು ದರ್ಶನ್ ಅವ್ರ ನಡುವೆ ಕಾಂಟ್ರವರ್ಸಿ ನಡೀತಿದೆ ಸರ್. ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರಿಗೂ ಹೇಳಿದೆ, ನನಗೆ ಖಂಡಿತ ಗೊತ್ತಿರಲಿಲ್ಲ. ದರ್ಶನ್ ಕಲಾವಿದ ಮಾತ್ರ ಅಲ್ಲ, ಒಂದು ಕಲ್ಚರಲ್ ಫೇಸ್ ಅದು. ಅದೊಂದು ಮುಖ, ನಮ್ಮ ಸಂಸ್ಕೃತಿಯ ಮುಖ. ಜನಪ್ರಿಯತೆ ಬೇರೆ, ಕೀರ್ತಿ ಬೇರೆ. ಇನ್ನು ಕೀರ್ತಿಗೆ ಹೋಗು ಮಗನೇ ಅಂತ ತುಂಬ ಹೇಳಿದ್ದೀನಿ. ಇಷ್ಟಾಗಿ ದರ್ಶನ್ ಬರೀ ನನ್ನ ಎದುರುಗಲ್ಲ, ಬಹಳಷ್ಟು ಜನ ಗೊತ್ತು, ಅತ್ಯಂತ ವಿನಯವನ್ನು. ಅದನ್ನು ನೀನು ಚೆನ್ನಾಗಿ ಮಾತಾಡಿದ್ಯಪ್ಪ, ಹಿರಿಯವರು ಅಂತ ಹೇಳಿದ್ಯಾ, ಹೆಂಗೆ ಬಿಟ್ಟು ಹೇಳು. ನಾನು ತಗಡು ಅಂತ ಗುರುತಿಸಿದಾರ ಅವರು. ಐ ಆಮ್ ಹ್ಯಾಪಿ. ಅದಕ್ಕೋಸ್ಕರ ಜನರ ಮಧ್ಯೆ ಇದ್ದೀನಿ, ಅದಕ್ಕೋಸ್ಕರ ಸಿನಿಮಾಗಳು ಮಾಡಿದ್ದೀನಿ. ಅವರಿರೋ ಫೀಲ್ಡ್ ಇದೆಯಲ್ಲ, ಅತ್ಯಂತ ಕಾಂಪಿಟೇಟಿವ್ ವರ್ಲ್ಡ್. ಅದು ಸ್ಪರ್ಧಾತ್ಮಕ ಅಂದರೆ ಅಷ್ಟಿಷ್ಟಲ್ಲ. ಅದರಲ್ಲಿ ತನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆ ತಪಸ್ಸು ಮಾಡಬೇಕು. ಗೌರವದಲ್ಲೇ ಮಾತನಾಡಿದ್ರು ಇದಿದೆ, ಸಿಟ್ಟಿದೆ, ಬೇಡಪ್ಪ ಸಿಟ್ಟು ಮಾಡ್ಕೊಳ್ಳೋಷ್ಟು ಇಲ್ಲ. ತಗಡೆಯಪ್ಪ, ತಗಡು ಭಾಳ ಯೂಸ್ ಆಗುತ್ತೆ. ಅವರಿಬ್ಬರು ವರ್ಷಗಟ್ಟಲೆ ಜೊತೆಯಲ್ಲಿ ಕಳೆದಿದ್ರಲ್ಲ, ಅಭಿಮಾನದಿಂದ, ಪ್ರೀತಿಯಿಂದ, ಪರಸ್ಪರ ಇಷ್ಟಪಟ್ಟು ಕಳೆದಿದ್ರಲ್ಲ, ಜೊತೆಯಲ್ಲಿ ಊಟ ಮಾಡಿದ್ದಾರೆ, ಪಕ್ಕದ ರೂಮ್ಗಳಲ್ಲಿ ಮಲಗಿದ್ದಾರೆ. ಆ ಸಮಯ ಸ್ವಲ್ಪನಾ, ವರ್ಷಗಟ್ಟಲೆ. ಸ್ನೇಹಿತರೆ, ಇವತ್ತು ನಾನು ಕಾಟೇರ ಬಗ್ಗೆ ಮಾತನಾಡ್ತಿದ್ದೀನಿ. ಸಾಮಾನ್ಯವಾಗಿ ಸಿನಿಮಾಗಳ ಬಗ್ಗೆ ಮಾತನಾಡೋದು ಕಮ್ಮಿ. ಆದರೆ ಇವತ್ತು ಮಾತನಾಡುವಂತಹ ಒಂದು ಅನಿವಾರ್ಯತೆ ಉಂಟಾಗಿದೆ. ನಮ್ಮ ಕ್ರೀಮ್ ಸಿನಿಮಾ ಈ ಬರುವ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕು ರಿಲೀಸ್ ಆಗ್ತಿದೆ. ಹಾಗಾಗಿ ನನ್ನನ್ನು ಇಂಟರ್ವ್ಯೂ ಮಾಡೋದಕ್ಕೆ ಒಂದು 4-5 ಯೂಟ್ಯೂಬ್ ಗುಂಪುಗಳು ಬಂದಿದ್ದರು. ಅವರೆಲ್ಲ ಕ್ರೀಮ್ ಬಗ್ಗೆ ಮಾತನಾಡ್ತಾ ಆ ಕಡೆಯಲ್ಲಿ ಕೇಳ್ತಾ ಇದ್ದದ್ದು ಒಂದೇ, ಸರ್ ಕಾಟೇರ ಕಾಂಟ್ರವರ್ಸಿ ಏನು ಹೇಳ್ತೀರಿ? ಕಾಟೇರ ಕಾಂಟ್ರವರ್ಸಿ ಏನಪ್ಪ ಅದು? ಅಂದರೆ ಉಮಾಪತಿ ಮತ್ತು ದರ್ಶನ್ ಅವ್ರ ನಡುವೆ ಕಾಂಟ್ರವರ್ಸಿ ನಡೀತಿದೆ ಸರ್. ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರಿಗೂ ಹೇಳಿದೆ, ನನಗೆ ಖಂಡಿತ ಗೊತ್ತಿರಲಿಲ್ಲ. ಯಾಕೆಂದರೆ ಯೂಟ್ಯೂಬ್ನಲ್ಲಿ ನನ್ನ ಸಿನಿಮಾಗಳ ಬಗ್ಗೆ ನೋಡೋದಿಲ್ಲ, ನನ್ನ ವರ್ಕ್ಸ್ ಬಗ್ಗೆನೇ ನೋಡೋಕ್ಕಾಗಲ್ಲ. ನನಗೆ ಬೇರೆ ಬೇರೆ ಇದರಲ್ಲಿ ಬಹಳ ಆಕ್ಯುಪೈ ಆಗಿರ್ತೀನಿ. ಬೇರೆ ಓದೋದು, ಚೆಸ್ ಆಡೋದು, ಜನಗಳು, ನಮ್ಮ ಚಳವಳಿ ಬಗ್ಗೆ, ಈ ಥರ ಬೇರೆ ಬೇರೆ ಇದರಲ್ಲಿ ಆಸಕ್ತಿ ಇರುತ್ತೆ ನನಗೆ. ಹಾಗಾಗಿ ನೋಡಿಲ್ಲ ಅಂತೇಳಿ ಅವ್ರು ಹೋದ್ಮೇಲೆ ಸಂಜೆ ಕೂತ್ಕೊಂಡು ನೋಡಿದೆ ಏನಪ್ಪ ಅಂತ. ಮೈ ಗಾಡ್, ಏನು 1-2 ಇದೆಯಾ? ಸಿಕ್ಕಾಪಟ್ಟೆ ಇದೆ. ತಗಡು ಯಾರು ಹೇಳಿರೋದು? ದರ್ಶನ್. ಯಾರಿಗೆ? ಉಮಾಪತಿಗೆ. ತಗಡೆ ಅನ್ನೋದು. ಅದಕ್ಕೆ ಉಮಾಪತಿ ಸ್ವಲ್ಪ ಕಂಟ್ರೋಲ್ಡಾಗೆ ಆ ಹುಡುಗ ಕೊಟ್ಟಿದ್ದಾನೆ ರಿಯಾಕ್ಷನನ್ನು. ದರ್ಶನ್ ಮಾತನಾಡುವ ಬರದಲ್ಲಿ ಬರೀ ತಗಡೆ ಅಂತ ಹೇಳಲ್ಲ, ಕಾಟೇರ ಹೆಸರಿಟ್ಟದ್ದು ನಾನು. ಇವನು ಏನು ಗೊತ್ತಿತ್ತು, ಈ ತಗಡೆ ಅಂದ್ಬಿಟ್ಟು ಗುಮ್ತೀವಿ ನಾವು, ನನ್ನ ಕೈಲಿ ಯಾಕೆ ಗುಮ್ಮಿಸ್ಕೊಳ್ತೀಯ ತಾನೆ. ಈಗ ಅದು ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ಆಸ್ ಇಫ್ ದಟ್ ಈಸ್ ದ ಮೇಜರ್ ಇಶ್ಯೂ ಇನ್ ಕರ್ನಾಟಕ ಅನ್ನೋ ರೀತಿಯಲ್ಲಿ. ದರ್ಶನ್ ಕಲಾವಿದ ಮಾತ್ರ ಅಲ್ಲ, ಒಂದು ಕಲ್ಚರಲ್ ಫೇಸ್ ಅದು. ಅದೊಂದು ಮುಖ, ನಮ್ಮ ಸಂಸ್ಕೃತಿಯ ಮುಖ. ಸ್ಪಷ್ಟವಾಗಿ ಕನ್ನಡ ಮಾತನಾಡೋ ಕನ್ನಡಿಗರನ್ನ ಸೆಳ್ಕೊಂಡಿರೋ ಒಂದು ಮುಖ. ನನಗೆ ತುಂಬ ಪರಿಚಯ ಅಲ್ಲ, ಪರಿಚಯ ಗೊತ್ತು. ಆದರೆ ಪರಿಚಯ ಒಂದು ಸಾರಿ ಮಾತ್ರ ಸಂಧಿಸಿದ್ದೀವಿ. ನನಗೆ ಆತನ ಕಂಡ್ರೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂತ ಹೇಳಿದ್ರೆ, ಆತನ ತಂದೆ ತೂಗುದೀಪ ಶ್ರೀನಿವಾಸ್ ನಮಗಿಂತಲೂ ಹಿರಿಯರು. ಅವರು ಮತ್ತು ಶಕ್ತಿ ಪ್ರಸಾದ್ ನನ್ನನ್ನು ಬಹಳ ಇಷ್ಟಪಡ್ತಿದ್ರು. ಯಾಕೆಂದರೆ ನಾನು ಲಂಕೇಶ್ ಹತ್ರ ಬೆಳೆದು ಬಂದಿದ್ದೀನಿ ಅಂತ ಗೊತ್ತಿತ್ತು. ಇದಕ್ಕೆ ಬಾ ನೀನು ಅಂತ ಹೇಳ್ತಿದ್ರು. ಮೇಯ್ನು ಫಿಲ್ಮ್ಗಳಿಗೆ ಬಾಪ ಆಗುತ್ತೆ ನಿಮ್ಮ ಕೈನಲ್ಲಿ. ತುಂಬ ಪ್ರೀತಿನ, ಇಬ್ಬರು ಅಷ್ಟೇ, ಇಬ್ಬರು ತುಂಬ ಪ್ರೀತಿಯಿಂದ ಮಾತನಾಡ್ತಿದ್ರು. ನಾನು ಈ ವಿಷಯ ದರ್ಶನ್ ಹೇಳಿದ್ದೀನಿ. ಆ ತಂದೆಯವರು ನನ್ನನ್ನು ತುಂಬ ಇಷ್ಟಪಡ್ತಿದ್ರಪ್ಪ. ನೀನು ಕೂಡ ನಮ್ಮ ಅಣ್ಣನ ಮಗ ಇದ್ದ ಹಾಗೆ, ದೊಡ್ಡ ಅಣ್ಣನ ಮಗ ಇದ್ದ ಹಾಗೆ. ತಪ್ಪು ಮಾತು ಬೇಡ, ಜನಪ್ರಿಯತೆ ಬೇರೆ, ಕೀರ್ತಿ ಬೇರೆ. ಇನ್ನು ಕೀರ್ತಿಗೆ ಹೋಗು ಮಗನೇ ಅಂತ ತುಂಬ ಹೇಳಿದ್ದೀನಿ. ಇಷ್ಟಾಗಿ ದರ್ಶನ್ ಬರೀ ನನ್ನ ಎದುರುಗಲ್ಲ, ಬಹಳಷ್ಟು ಜನ ಗೊತ್ತು, ಅತ್ಯಂತ ವಿನಯವಂತ, ಹೃದಯವಂತ. ಆಮೇಲೆ ಕೇಳ್ಕೊಂಡು ಹೋದ್ಮೇಲೆ ನನಗೆ ಗೊತ್ತಾಯಿತು, ಒಂದು 8-10 ದಿನ ಡ್ರಿಂಕ್ಸ್ಗೂ ಹೋಗಲಿಲ್ಲ. ನಾನು ಹೇಳಿದೆ, ನಿಂಗೆ ಕಡಿಮೆ ಮಾಡೋದು ಕಷ್ಟ, ನಾವೆಲ್ಲ ಕುಡ್ದಿರೋರೆ, ಅದು ಕುಡುಕರಾಗಿಲ್ಲ, ಸ್ವಲ್ಪ ಹುಷಾರಪ್ಪ, ನಿನ್ನ ಮಾತು ರೆಕಾರ್ಡ್ ಆಗುತ್ತೆ. ನನ್ನ ಮಾತು ರೆಕಾರ್ಡ್ ಆಗುತ್ತೆ ಅಂದಾಗ ಅದು ಕೇವಲ ಬದುಕಿರುವಾಗ ಅಲ್ಲ, 100 ವರ್ಷ ಇರುತ್ತೆ. ಮತ್ತು ಮಾದರಿಯಾಗಿ ಈ ರಂಗದಲ್ಲಿ ಒಬ್ಬರು ನಡ್ಕೊಂಡಿದ್ದಾರೆ, ಎಲ್ಲ ಕನ್ನಡಿಗರಿಗೆ ಮಾದರಿಯಾಗಿ, ಬರೀ ಸಿನಿಮಾ ಪ್ರೇಕ್ಷಕರಿಗಲ್ಲ. ಇದನ್ನೆಲ್ಲ ನಾನು ಮಾತಾಡಿದ್ದೀನಿ, ಆ ಹುಡುಗ ಹೇಳಿದ್ದ. ಬಟ್ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಹೇಗಾಗುತ್ತೆ ಅಂದರೆ, ಗುಂಪುಗಳು ಸೇರಿದಾಗ, ಕ್ಯಾಮ್ರಾ ಬಂದಾಗ ಈಗೋ ಬಂದುಬಿಡುತ್ತೆ. ಆ ಈಗೋ ಬಂದಾಗ ಏನೇನೋ ವಿಷಯಗಳು ಬರುತ್ತೆ. ಆ ಮಾತಿನ ಭರದಲ್ಲಿ ದರ್ಶನ್ ಹೇಳೋದು ತಗಡೆ ಅಂತ. ಉಮಾಪತಿ ಕೂಡ ನನಗೆ ಗೊತ್ತು. ಉಮಾಪತಿ ನನ್ನ ಹತ್ರ ಬಂದಿದ್ದಾಗ ಇನ್ನೂ ರಾಬರ್ಟ್ ರಿಲೀಸ್ ಆಗಿರಲಿಲ್ಲ. ಅದು ಬಹುಶಃ 2 ತಿಂಗಳು ರಿಲೀಸ್ ಆಗೋಕ್ಕೆ ಟೈಮ್ ಇತ್ತು. ಆ ಟೈಮಲ್ಲಿ ಬಂದಿದ್ದದ್ದು. ಎಷ್ಟು ಮೆಚ್ಚುಗೆಯಿಂದ ಮಾತನಾಡಿದ್ದು ಆಗ ಅಂದರೆ, ದರ್ಶನ್ ಬಗ್ಗೆ ಸ್ವಂತ ಅಣ್ಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದು. ಆ ಫಿಲಮ್ಗೆ
ಎಷ್ಟಾಗಿತ್ತು ಏನೋ ಮರ್ತು ಬಿಟ್ಟಿದ್ದೀನಿ, ತುಂಬಾ ಖರ್ಚು ಮಾಡಿದರು. ಯಾವುದೋ ರಾಬಲ್ಸ್ ಸಿನಿಮಾ ಮೆಚ್ಚಿ ಮಾತನಾಡ್ತಾ ಇದ್ದಿದ್ದು, ಹಿಂಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಹೀಗೆ ಬರುತ್ತೆ. ನನಗೆ ಯಾವುದೇ ಸಿನಿಮಾ ಅದು ನನಗೆ ಗೊತ್ತಿರೋರು ಮಾಡ್ತಿದ್ದಾರೆ ಅಂದಾಗ ಸಹಜವಾಗಿ ನನಗೆ ಎಲ್ಲರೂ ಇಷ್ಟ. ಎಲ್ಲ ಸ್ಟಾರ್ಗಳು ನನಗೆ ಗೊತ್ತಿರೋರೆ, ನನ್ನ ಜೊತೆ ಮಾತನಾಡಿರೋರೆ, ನನ್ನ ಕೈನಲ್ಲಿ ಭುಜ ತಟ್ಟಿಸ್ಕೊಂಡಿರೋರೆ, ಜೊತೆಲಿ ಟೀ ಕುಡ್ದಿರೋರೆ. ಇದನ್ನೆಲ್ಲ ನನಗೆ ದೊಡ್ಡ ಒಬ್ಬ ದಾರ್ಶನಿಕರು, ತಪ್ಪನ್ನು ದಾರ್ಶನಿಕರು ಹೇಳ್ಕೊಡ್ತಾರೆ. ನಿನಗೆ ಕಾಣೋ ಜನಗಳು ನಿನಗೆ ಅತಿಥಿಗಳು, ಆದರೆ ನಿನ್ನ ಹತ್ರ ಒಂದು ಟೀ ಕುಡ್ದಿದ್ರು ನಿನ್ನ ಕುಟುಂಬಕ್ಕೆ ಸೇರಿದವರು. ಅದನ್ನು ಬೆಳೆಸ್ಕೊ ಅಂತ ನನಗೆ 30 ವರ್ಷದ ಹಿಂದೆ ಅಗ್ನಿ ಶುರು ಮಾಡೋಕ್ಕೆ ಮುಂಚೆನೇ ಹೇಳಿರ್ತಾರೆ ನನಗೆ, 96ರಲ್ಲಿ. ಅದನ್ನು ನಾನು ಅಕ್ಷರಶಃ ರೂಢಿಸ್ಕೊಂಡಿದ್ದೀನಿ. ಇವರೆಲ್ಲ ತುಂಬ ಇಷ್ಟ. ಅವರಿಬ್ಬರು ಪರಸ್ಪರ ಹೊಡೆದಾಟ ನೋಡಿ ಆಗಬಾರ್ದಷ್ಟು ಬೇಸರ ಆಯಿತು. ಅವರಿಬ್ಬರು ಒಂದು ಅರ್ಥ ಮಾಡ್ಕೋಬೇಕು. ಯಾರೋ ದರ್ಶನ್ಗಾಗೋರು ಗುಡ್ ಗ್ರೇಟ್ ಅನ್ಬೋದು, ಯಾರೋ ಉಮಾಪತಿಗಾಗೋರು ಗ್ರೇಟ್ ಫೈಟ್ ಮಾಡು ಅನ್ಬೋದು. ಆದರೆ ಇಬ್ಬರಿಗೂ ಆಗೋರಿಗೆ ಸಂಕಟ ಆಗುತ್ತೆ. ಮತ್ತು ಇಬ್ಬರೂ ಆಗದೇ ಇರೋರು ಇರ್ತಾರೆ, ಅವ್ರು ಖುಷಿ ಪಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಅದೇ ರೀತಿ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಸಂಘರ್ಷ ಅನ್ನೋದು TRP ಮೆಟೀರಿಯಲ್ ಆಗಿಬಿಟ್ಟಿದೆ. ನೀವೆಲ್ಲ ಆ ಮೆಟೀರಿಯಲ್ ಆಗಬೇಕಪ್ಪ. ದರ್ಶನ್ ಇರಲಿ, ಉಮಾಪತಿ ಇರಲಿ, ನೀವೆಲ್ಲ ಹೇಳ್ತಿದ್ದೀನಿ, ಆಗಬೇಕಾ? ಇನ್ನೊಂದು ವಿಷಯ ಅಂದರೆ, ದರ್ಶನ್ ತಗಡೆ ಅಂತ ಹೇಳಿದೆಯಲ್ಲಪ್ಪ, ನೀನೇನು ಅಂದ್ಕೊಂಡಿದ್ದೀಯಪ್ಪ? ನೀನು ಕೂಡ ತಗಡೆ, ಅದನ್ನ ನೀನು ಯೋಚನೆ ಮಾಡಿಲ್ಲ ಅಷ್ಟೇ. ನಾವು ಯೋಚನೆ ಮಾಡೋದು ಹೇಗೆ ಗೊತ್ತಾ? ನಮ್ಮ ಈಗೋ ಹೆಂಗೆ ಹೇಳ್ಕೊಡುತ್ತೆ ನಮಗೆ ಅಂದರೆ, ನಾನು ವಜ್ರ, ನಾನು ಚಿನ್ನ, ನಾನು ಬೆಳ್ಳಿ. ನಮಗೆ ಗೊತ್ತಿಲ್ಲ ತಗಡು ನಾವು ಅಂತ. ಬಹಳ ಜನಕ್ಕೆ ಗೊತ್ತಿಲ್ಲ. ತಗಡು ಅನ್ನೋದು ಇದೆಯಲ್ಲ, ಜನಸಾಮಾನ್ಯರ ವಸ್ತು. ಅದು ಬಿದಿರು ಅಂತ ಹೇಳ್ತೀವಲ್ಲ, ಬಿದಿರು ಇದ್ದ ಹಾಗೆ. ಜನಸಾಮಾನ್ಯರಿಗೆ ವಜ್ರದಿಂದ ಏನಾಗಲ್ಲ. ಈವನ್ ಶ್ರೀಮಂತನಿಗಷ್ಟೇ ಅದು ಅಲಂಕಾರದ ವಸ್ತು, ಅದು ತಿನ್ನೋಕ್ಕಾಗಲ್ಲ. ಅದನ್ನು ಬಳಸಿ ನೀನು ನಿನ್ನ ಗೋಡೆಯಲ್ಲಿ ಏನೋ ಒಂದು ಫೋಟೋ ಹಾಕೋಕ್ಕಾಗಲ್ಲ, ಒಂದು ತಂತಿ ಮಾಡೋಕ್ಕಾಗಲ್ಲ. ಆದರೆ ತಗಡಿದೆಯಲ್ಲ, ಪ್ರತಿ ಮನುಷ್ಯ, ಕನಿಷ್ಠ ಮನುಷ್ಯನಿಂದ ಹಿಡಿದು ಅತ್ಯಂತ ಶ್ರೀಮಂತನವರೆಗೂ ಬಳಕೆಗೆ ಬರುತ್ತೆ, ಉಪಯೋಗ ಆಗುತ್ತೆ. ಇದರಲ್ಲಿ ನನಗೇನು ಅಂದರೆ, ನಾವೆಲ್ಲ ತಗಡು ಬಿದಿರುಗಳಾಗಬೇಕು. ನಾವು ಏನೋ ಖುಷಿಗೆ ನಾವು ಹುಲಿಗಳು, ಸಿಂಹಗಳು, ಇದು ವಜ್ರ ವೈಡೂರ್ಯ ಅಂತ ಅನ್ನೋದು ಬೇಡ. ಆ ತಗಡು ಅನ್ನೋದ್ರೆ ಇದನ್ನೇ ಮಾಪತಿಗೆ ಹೇಳ್ತೀನಿ. ಅದನ್ನು ನೀನು ಚೆನ್ನಾಗಿ ಮಾತಾಡಿದ್ಯಪ್ಪ, ಹಿರಿಯೋರು ಅಂತ ಹೇಳಿದ್ಯಾ, ಹೆಂಗೆ ಬಿಟ್ಟು ಹೇಳು. ನಾನು ತಗಡು ಅಂತ ಗುರುತಿಸಿದಾರ ಅವರು, ಐ ಆಮ್ ಹ್ಯಾಪಿ. ಅದಕ್ಕೋಸ್ಕರ ಜನರ ಮಧ್ಯೆ ಇದ್ದೀನಿ, ಅದಕ್ಕೋಸ್ಕರ ಸಿನಿಮಾಗಳು ಮಾಡಿದ್ದೀನಿ. ಈಗ ಹುಡುಗ ಒಂದು ಮಾತು ಹೇಳೋದು, ಉಮಾಪತಿ ಹೇಳೋದು ಅಕ್ಷರಶಃ ಸತ್ಯ. ಅದು ಸಿನಿಮಾ ಮಾಡೋ ಬದಲು ಒಂದು ಬಿಸ್ನೆಸ್ ಮಾಡಿದ್ರೆ, ಈ ಸಿನಿಮಾದಲ್ಲಿ ಎಲ್ಲೋ 10ಕ್ಕೆ 1 ಯಶಸ್ವಿ ಆಗುತ್ತೆ, 9 ಯಶಸ್ವಿ ಆಗಲ್ಲ. ಆದರೆ ಬಿಸ್ನೆಸ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ, ನಮಗೆ ಖಚಿತವಾಗಿ ನಾವು ಹೇಗೆ ಸಾಕ್ತಿದ್ದೀವಿ, ಎಲ್ಲಿ ಸಾಕ್ತಿದ್ದೀವಿ, ಎಷ್ಟು ಲಾಭ ಬರುತ್ತೆ, ಅಥವಾ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ನಷ್ಟ ಆಗುತ್ತೆ ಅಂದರೆ ನಾವು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ. ಹಿ ಈಸ್ ರೈಟ್. ಸಿನಿಮಾ ಮಾಡೋ ಬದಲು ಬಿಸ್ನೆಸ್ ಮನ್ ಆಗಿರೋ ಮಾಡ್ಬೋದಾಗಿತ್ತು. ಆದರೆ ಒಂದು ಸಂಗತಿ ಹೇಳ್ತೀನಪ್ಪ ಮಗನೇ ಉಮಾಪತಿ, ಸಿನಿಮಾ ಮಾಡೋದು, ಪುಸ್ತಕ ಬರೆಯೋದು, ಚಿತ್ರಪಟ ಬರೆಯೋದು, ಆರ್ಟಿಸ್ಟ್ ಆಗೋದು ಸಾಮಾನ್ಯ ಸಂಗತಿಗಳಲ್ಲ. ಇವತ್ತು ಶೇಕ್ಸ್ಪಿಯರ್ ಕಾಲದಲ್ಲಿ ಯಾವ ರಾಜ ಇದ್ದೋ ನನಗೆ ಗೊತ್ತಿಲ್ಲ, ಪ್ಲೇಟೋ ಕಾಲದಲ್ಲಿ ಯಾರ್ಯಾರು ಆಳಿದ್ರು ಅಂತ ಗೊತ್ತಿಲ್ಲ, ಕಾಳಿದಾಸ ಯಾವ ಇದರಲ್ಲಿದ್ದ, ಯಾವ ಸಂಸ್ಥಾನದಲ್ಲಿದ್ದ ಆಸಕ್ತಿ ಕೂಡ ಇಲ್ಲ. ಆದರೆ ಅವರೆಲ್ಲ ಯಾಕೆ ಇವತ್ತಿಗೂ ನಮ್ಮನ್ನ ಇದು ಮಾಡ್ತಾರೆ, ಸೆಳಿತಾರೆ? ಯಾರೇ ಇದು ಅವರೆಲ್ಲ ಸೆಳೆಯೋದು ಯಾಕೆ? ಅವರ ಬುದ್ಧಿವಂತಿಕೆ, ಆ ಬುದ್ಧಿವಂತಿಕೆ ಕಲೆ ಆಗಿದೆ. ಒಂದು ಸಿನಿಮಾ ಮಾಡೋದ್ರ ಮೂಲಕ ನೀನು ಟೈಮ್ ಆ್ಯಂಡ್ ಸ್ಪೇಸ್ನ ಮೀರಿ ಹೋಗ್ತೀಯ, ದಾಟಿ ಹೋಗ್ತೀಯ. ಅದರ ರಾಬಲ್ಟ್ ಇರ್ಬೋದು, ನಮ್ಮ ಎದೆಗಾರಿಕೆ ಇರ್ಬೋದು, ಏನೇ ಫಿಲ್ಮ್, ಸತ್ಯಹತ್ರ ಫಿಲ್ಮ್ ಇದ್ರೂ ಅಷ್ಟೇ, ಶಕ್ತಿ ಸಾಮಂತ ಫಿಲ್ಮ್ ಇದ್ರೂ ಅಷ್ಟೇ. ಒಂದು ಒಳ್ಳೆ ಫಿಲ್ಮ್ ಮಾಡಿದಾಗ ಅದು ಕೊಡೋ ಸಂತೋಷ ಇದೆಯಲ್ಲ, 2.5 ಗಂಟೆ ಆ ಕೂರಿಸಿ 2 ಗಂಟೆ ಕೊಡೋ ಸಂತೋಷ ಇದೆಯಲ್ಲ, ಅದು ಯಾವ ಆಸ್ತಿಗೂ ಈಕ್ವಲ್ ಆಗಲ್ಲ. ತುಂಬ ದೊಡ್ಡದು ಅದು. ಅದು ಮತ್ತೆ ಮತ್ತೆ ನೋಡ್ತಾರೆ. ಹಾಗಾಗಿ ನಾನು ಮಾಡಿ ತಪ್ಪು ಮಾಡ್ಕೊಂಡೆ ಅಂತ ಆಲೋಚನೆ ಕೂಡ ಮಾಡಬೇಡಪ್ಪ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಸುತ್ತ ಇರೋ ಸಾಕಷ್ಟು ಜನ ಹೇಳ್ತಾರೆ, ನೀವು ಒಂದು ರಾಜಕೀಯದಲ್ಲಿ ತೊಡಗಿ, ಚಳವಳಿಗಳು ಮಾಡಿ, ಪುಸ್ತಕ ಬರೀರಿ, ಆಕ್ಟಿವಿಸಮಲ್ಲಿರಿ, ಆದರೆ ಈ ಸಿನಿಮಾಗಳು ಯಾಕೆ ಅಂತ ಹೇಳ್ತಾರೆ. ನೋ, ಐ ಸೆಡ್, ನಮ್ಮ ಆ ದಿನಗಳಾಗಲಿ, ಎದೆಗಾರಿಕೆ ಆಗಲಿ, ಈಗ ಮಾಡ್ತಾ ಇರೋ ಕ್ರೀಮ್ ಆಗಲಿ, ನಾನು ಸತ್ತ ಮೇಲೂ ಭಾಳ ವರ್ಷಗಳ ಕಾಲ ಅದನ್ನು ನೋಡ್ತಾರೆ. ಇವತ್ತು ಕೂಡ 50ನೇ ಇಸ್ವಿಯಲ್ಲಿ ಬಂದಿರೋ ಹಾಡುಗಳನ್ನ ನಾವು ಕೇಳ್ತೀವಿ. ಆ ಕೇಳಿದಾಗ ಅದೆಲ್ಲ 70-80ರಲ್ಲಿ ಬಂದಿದೆಯೇನೋ ಅನಿಸುತ್ತೆ. ಹಾಗೆಯೇ ಶಿವರಾಮ್ ಕಾರಂತರು, ಕುವೆಂಪು ಎಲ್ಲ ಓದಿದಾಗ ಏನು ಅನಿಸುತ್ತೆ, ಈ ಲಂಕೇಶ್ ಅವರ ಬರಹಗಳು ಏನು ಅನಿಸುತ್ತೆ. ಕನ್ನಡ ಭಾಷೆ ಇರೋವರೆಗೂ ನಮ್ಮ ಚಂಪಾ, ನಮ್ಮ ದೇವನೂರು ಮಹಾದೇವ, ಇವರ ಹೆಸರುಗಳು ಇದ್ದೇ ಇರ್ತವೆ. ಅವೇನು ತಮಾಷೆ ಅಂದ್ಕೊಂಡಿದ್ರೆ ಅದನ್ನು? ಆ ಥರ ಮಹಾಜ್ಞಾನಿಗಳಿದೆಯಲ್ಲ, ಜ್ಞಾನದ ಮೂಲಕ ಬರುತ್ತಲ್ಲ, ಅವೆಲ್ಲ ಕಲೆಯಲ್ಲಿ ಸ್ಥಾಪಿತ ಆಗ್ತವೆ. ಕಲೆಯ ಮೂಲಕ ಅದನ್ನು ನಾವು ಸ್ಥಾಪಿತಗೊಳಿಸ್ತೀವಿ. ಮತ್ತು ಅದು ಮಾಡೋವಾಗ ಅದ್ರಲ್ಲಿ ತೊಡಗಿರೋರು ತಾನು ಬೆಳೀತಾ ಹೋಗಬೇಕು, ಆ ಈಗೋನ ಕಳ್ಕೋಬೇಕು. ನಾನು ಹೇಳಿದ್ನಲ್ಲ, ಮೊದಲೇ ಹೇಳಿದೆ, ಈಗಲೂ ಹೇಳ್ತಿದ್ದೀನಿ, ತುಂಬ ಇಷ್ಟ. ದರ್ಶನ್ ಆಗಲಿ ಇಷ್ಟ, ಇವರಾಗಲಿ ಇಷ್ಟ, ಎಲ್ಲ ಆ್ಯಕ್ಟರ್ಗಳು ಇಷ್ಟ. ಯಶ್ ಇರ್ಬೋದು, ಸುದೀಪ್ ಇರ್ಬೋದು, ಎಲ್ಲರನ್ನೂ ಎಲ್ಲ ಸಂದರ್ಭಗಳಲ್ಲೂ ನಾನು ನೋಡಿದ್ದೀನಿ. ಅವರೆಲ್ಲರೂ ಅಲ್ಲಲ್ಲಿ ತುಂಬ ಒಳ್ಳೆ ಹುಡುಗರೆ.
ಬಟ್ ನಾನು ಒಂದೇ ಒಂದು ಹೇಳೋದು, ಜನಪ್ರಿಯತೆಯಲ್ಲಿ ಯಾರೂ ಭಾಳ ಜನ ಕಳೆದು ಹೋಗಲ್ಲ. ಇವನ್ ದರ್ಶನ್ ಕೂಡ ಕಳೆದು ಹೋಗಿಲ್ಲ. ಭಾಳ ಜನ ದೊಡ್ಡವರು ಸ್ವಲ್ಪ ಹಿರಿಯರು ಅಂದಾಗ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ನನಗೆ ಗೊತ್ತು. ದರ್ಶನ್ಗಿಂತಲೂ ಹೆಚ್ಚಿಗೆ ನನಗೆ ಗೊತ್ತು. ಈಗ ದರ್ಶನ್ನ ಕೂಡಿ ಕರೆದು ನಾನು ಮಾತನಾಡಿದ್ದೆ ಆತನ ಹವ್ಯಾಸಗಳ ಬಗ್ಗೆ, ಇದ್ರ ಬಗ್ಗೆ. ನಾವೆಲ್ಲ ಡ್ರಿಂಕ್ಸ್ ತೊಗೊಂಡಿರೋರೆ, ಸ್ವಲ್ಪ ಮಿತಿ ಇರಲಿ ಅಂತ ನಾನೊಬ್ಬನೇ ಮಾತಾಡಿದೆ ಅಂತ ಅಂದ್ಕೊಂಡಿರ್ಬಹುದು. ಆದರೆ ನನಗೆ ಬಹಳ ಜನ ಹೇಳಿ ನಾನು ಮಾತನಾಡಿದ್ದು, ನಿಮ್ಮ ಮಾತು ಕೇಳ್ತಾನೆ ಆ ಹುಡುಗ ಅನಿಸುತ್ತೆ, ಹೇಳಿ ಅಂತ ಕೇಳಿದ್ದು ನಿಜ. ಕಾರಣ ಏನು, ಅವರಿರೋ ಫೀಲ್ಡ್ ಇದೆಯಲ್ಲ ಅತ್ಯಂತ ಕಾಂಪಿಟೇಟಿವ್ ವರ್ಲ್ಡ್. ಅದು ಸ್ಪರ್ಧಾತ್ಮಕ ಅಂದರೆ ಅಷ್ಟಿಷ್ಟಲ್ಲ. ಅದರಲ್ಲಿ ತನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆ ತಪಸ್ಸು ಮಾಡಬೇಕು. ಈಗ ಇದೇ ವಿಷಯದಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಕಾಟೇರ ಬರೆದ ಹುಡುಗ ಜಡೇ ಶಂಪಿ ಅನ್ನೋ ಹುಡುಗ ನಮ್ಮ ಕ್ರೀಮ್ ಟ್ರೈಲರ್ ರಿಲೀಸ್ ಮಾಡಿದಾಗ ಬಂದಿರ್ತಾನೆ. ಹುಡುಗ ನಮ್ಮ ಕೊಬ್ಬರಿ ಮಂಜು ಜೊತೆ ಬಂದಿರ್ತಾನೆ. ಆತ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾನೆ, ಅಗ್ನಿ ಶ್ರೀಧರ್ ಅವರಿಂದ ನಾವು ಬಹಳ ಸ್ಫೂರ್ತಿ ಪಡೆದಿದ್ದೀವಿ. ಕಾಟೇರದಲ್ಲೂ ಸಾಕಷ್ಟು ಅವ್ರನ್ನ ಓದಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಅಗ್ನಿ ಶ್ರೀಧರ್ ಎಷ್ಟೋ ನಿಮ್ಮ ಎಷ್ಟೋ ಇಂಟರ್ವ್ಯೂ ನೋಡಿದ್ದೀನಿ, ಎಷ್ಟೋ ವಿಚಾರಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಕಾಟೇರ ಬರೆದಾಗ ಅದರಲ್ಲಿ ಅಳವಡಿಸಿದ್ದೀನಿ ನಾನು. ಸೊ ಥ್ಯಾಂಕ್ ಯು ಸರ್. ಈ ಸ್ಟೇಜ್ ಮೂಲಕ ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಗ ನನಗೆ ಏನಾರು ಅನ್ನಿಸ್ತಾ, ನನ್ನ ತೊಗೊಂಡಿದ್ದೀರಿ, ಥ್ಯಾಂಕ್ಸ್ ಹೇಳಿ, ಸ್ಫೂರ್ತಿ ಅಂತ ಹೇಳಿ ಹೊರಗಡೆ ಮಾತನಾಡಿ ಅಂತ ಆ ಹುಡುಗ ಹೇಳಿದಾಗ ಹೆಮ್ಮೆ ಅನ್ನಿಸ್ತು ನನಗೆ. ಯಾಕೆಂದ್ರೆ ನಾನು ಬರೆದಿರೋದೇ ಆ ಹುಡುಗರಿಗೋಸ್ಕರ. ಆ ಹುಡುಗರು ಓದಿದ ಮೇಲೆ ಅದು ಅವರ ಸ್ವತ್ತು. ಅದು ಈಗ ಅವನು ಇದು ಮಾಡೋ ಬದಲು ನಾನು ಕಾಟೇರ ಮಾಡಿದೆ, ಆಗ ಅಗ್ನಿ ಶ್ರೀಧರ್ ಬರೆದಿರೋದು ಏನೂ ಯೂಸ್ ಇಲ್ಲ ಈ ವಿಷಯದಲ್ಲಿ ಅನ್ನಿಸ್ತು ಅಂದಿದ್ರೆ ಎಷ್ಟು ನೋವಾಗ್ತಿತ್ತು. ಅದೇ ರೀತಿ ಕಾಟೇರನ ಅಕಸ್ಮಾತ್ ನಾನು ಕೊಟ್ಟೆ ಆ ಹೆಸರನ್ನ ಅಂತ ಹೇಳ್ಕೊಂಡ್ಬಿಟ್ರೆ ಏನಪ್ಪ ಆಗ್ತಿತ್ತು. ದರ್ಶನ್ ಉಮಾಪತಿ ನಾನು ಕೊಟ್ಟೆ ಅಂತ ಹೇಳಿದ್ರೆ ಏನು ಗಂಟು ಹೋಗ್ತದಪ್ಪ. ಒಂದು ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂತ ಇದೆ. ಸಕ್ಸಸ್ಸಲ್ಲಿ ಹೇಳಕ್ಕೆ ಬರ್ತಾರೆ. ಆ ಹುಡುಗನೋ ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದ, ಯಾವ ಕಾರಣಕ್ಕಾದರೂ ಆಗಲಿ ಓಕೆ ಅಂತ ಅನ್ಬೋದಾಗಿತ್ತಲ್ಲ. ನಮ್ಮ ಉಮಾಪತಿ ಆತ ಕೂಡ ಕೊಟ್ಟಿದ್ದ, ನಾನು ಯೋಚನೆ ಮಾಡ್ತಿದ್ದೆ ಅಂದಿದ್ರೆ ಇನ್ನೂ ದುಡ್ಡು ಮಾಡ್ತಿದ್ಯಲ್ಲಪ್ಪ. ಬೇಡ್ರಪ್ಪ, ದಯವಿಟ್ಟು ಬೇಡಿ. ನೀವಿಬ್ಬರೂ ನನಗೆ ಗೊತ್ತು, ಇಬ್ಬರಲ್ಲಿರೋ ಒಳ್ಳೆತನ ನನಗೆ ಗೊತ್ತು, ಬೇರೆ ವಿಷಯಗಳು ನನಗೆ ಮುಖ್ಯ ಕೂಡ ಅಲ್ಲ, ಅಪ್ರಸ್ತುತ. ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿಸಿ. ಇದನ್ನು ಇವತ್ತು ಸಂಘರ್ಷ ಅನ್ನೋದು TRP ಮೆಟೀರಿಯಲ್ ಆಗಿದೆ. ಮತ್ತು ಇದನ್ನು ಕೆಳಿಸಿ ತುಪ್ಪ ಹಾಕಿ ಬೆಂಕಿ ಏನು ಹೆಚ್ಚಿಗೆ ಮಾಡ್ತಾ ಇರೋರು ತುಂಬ ಜನ ಇರ್ತಾರೆ. ಬೇಡ. ಇಷ್ಟಾಗಿ ಒಂದು ಮಾತು ಹೇಳ್ತೀನಿ, ಉಮಾಪತಿ ಗೌರವದಲ್ಲೇ ಮಾತನಾಡಿದ್ರು ಇದಿದೆ, ಸಿಟ್ಟಿದೆ. ಬೇಡಪ್ಪ, ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಗಡು ಭಾಳ ಯೂಸ್ ಆಗುತ್ತೆ. ನನ್ನ ಅಣ್ಣ, ಒಂದು ಕಾಲದ ಅಣ್ಣ ನನ್ನ ತಗಡು ಅಂತ ಕರೆದಿರೋದು ಖುಷಿ ಆಗುತ್ತೆ ಅಂತ ಯೋಚನೆ ಮಾಡಪ್ಪ. ತಗಡಿಗಿಂತಲೂ ಹೆಚ್ಚು ಯಾವುದೂ ಯೂಸ್ ಆಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ತಗಡು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಕಡೆಯದಾಗಿ ಒಂದೇ ಒಂದು ವಿಷಯ ಹೇಳ್ತೀನಿ. ಇವತ್ತಲ್ಲ ನಾಳೆ ಇದು ಬೆಂಗಳೂರು ತುಂಬ ದೊಡ್ಡದಲ್ಲ, ದೊಡ್ಡ ವಿಶ್ವ ಅಲ್ಲ, ಸಣ್ಣದು. ಉಮಾಪತಿಗೂ ಅಷ್ಟೇ, ದರ್ಶನ್ಗೂ ಅಷ್ಟೇ. ನಾವಿಂಥವನ್ನು ಬಹಳ ನೋಡಿದ್ದೀವಿ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಕಡೆ ಅವರು ಸಂಧಿಸಲೇಬೇಕಾಗತ್ತೆ. ಯಾಕೆಂದರೆ ಅವರು ಫಿಲಮ್ ಇರ್ಬೋದು, ವ್ಯವಹಾರಗಳಿರ್ಬೋದು, ರಸ್ತೆಗಳಿರ್ಬೋದು, ಯಾವುದೋ ಮೀಟಿಂಗ್ ಇರ್ಬೋದು, ಆಗ್ತಾರೆ. ಆಗ ಒಬ್ರಿಗೊಬ್ರು ದುರ್ಗಣ್ಣು ಕೆಂಗಣ್ಣು ಬಿಟ್ಟು ನೂಕಾಡ್ತಾರೆ, ತಳ್ಳಾಡ್ತಾರೆ ಅಂದ್ಕೊಂಡಿದ್ದೀರಾ? ಖಂಡಿತ ಹೇಳ್ತಿದ್ದೀನಿ, ಇಬ್ಬರೂ ಒಬ್ರಿಗೊಬ್ರು ತಬ್ಕೊಳ್ತಾರೆ. ಅಣ್ಣ ಏನೇನು ಆಗೋಗಿತ್ತು ಅಂತಾರೆ, ಸುಮ್ಮನೆ ಇರಪ್ಪ ಅವತ್ತೇನೋ ಆಗೋಯ್ತು ಅಂತ ದರ್ಶನ್ ಕೂಡ ಅದೇ ಮಾತು ಹೇಳೋದು. ಯಾಕೆ ಇಂಥವನ್ನ ನಾವು ಸಾವಿರಾರು ನೋಡ್ಬಿಟ್ಟಿದ್ದೀವಿ. ಎದುರಿಗೆ ಸಿಕ್ಕಿದಾಗ ಅಲ್ಲಿ ಕಳೆದೋಗಿರ್ತಾರೆ. ಅವರಿಬ್ಬರು ವರ್ಷಗಟ್ಟಲೆ ಜೊತೆಯಲ್ಲಿ ಕಳೆದಿದ್ರಲ್ಲ, ಅಭಿಮಾನದಿಂದ, ಪ್ರೀತಿಯಿಂದ, ಪರಸ್ಪರ ಇಷ್ಟಪಟ್ಟು ಕಳೆದಿದ್ರಲ್ಲ, ಜೊತೆಯಲ್ಲಿ ಊಟ ಮಾಡಿದ್ದಾರೆ, ಪಕ್ಕದ ರೂಮ್ಗಳಲ್ಲಿ ಮಲಗಿದ್ದಾರೆ. ಆ ಸಮಯ ಸ್ವಲ್ಪನಾ, ವರ್ಷಗಟ್ಟಲೆ. ಆ ಸಿನಿಮಾ ಮಾಡುವಾಗ ಎದುರಿಗೆ ಸಿಕ್ಕಿದಾಗ, ಆರ್ಗ್ಯಾನಿಕಲಿ ಎದುರಿಗೆ ಸಿಕ್ಕಿದಾಗ ಬೇರೆ ವಿಷಯ ಬರೋದೇ ಇಲ್ಲ. ಅಲ್ಲಿ ಎಲ್ಲ ವ್ಯಕ್ತಿಗಳಲ್ಲೂ ಒಂದಲ್ಲ ಒಂದು ಕೊರತೆ ಇರುತ್ತೆ. ಆ ಕೊರತೆ ಕಾಣಲ್ಲ. ಯಾವುದೋ ದೂರ ದೇಶದಿಂದ ಬಂದಾಗ ನೋಡ್ತಾರಲ್ಲ ಆ ಸಂಬಂಧಿಕರನ್ನ, ಆ ಸ್ನೇಹಿತರನ್ನ, ಅವ್ರ ಜೊತೆ ಜಗಳ ಆಡಿದ್ರು ಅದ್ರ ಜ್ಞಾಪಕಕ್ಕೆ ಬರೋದಿಲ್ಲ, ತಬ್ಕೊಳ್ತಾರೆ. ಅದು ಹಾಗೇ ಆಗುತ್ತೆ. ಜಸ್ಟ್ ಇದನ್ನು ಬೇಕಾದ್ರೆ ಇದನ್ನ ಇಟ್ಕೊಂಡು ನೋಡಿ ನೀವು, ಒಂದಿನ ಹಾಗೆ ಆಗುತ್ತೆ. ಅದು ಅವರಿಬ್ಬರು ಹೇಳ್ಕೊಟ್ರು, ಅಕ್ಕಪಕ್ಕದಲ್ಲಿ ಇರೋರು ಕೆಲ್ಸಕ್ಕೆ ಹೋದ್ರೂ ಗಲಾಟೆ ಮಾಡೋದ್ರಲ್ಲಿ ಸಿಟ್ಟಿನಿಂದ ಕೂಡ ನೋಡಲ್ಲ. ವಿ ಮಿಸ್ ಈಚ್ ಅದರ್ ಅಂತ ಹೇಳಿ ಆ ಅಣ್ಣ ತಮ್ಮ ತಬ್ಕೊಳ್ತಾರೆ. ಇದು ಹಾಗೆ ಆಗುತ್ತೆ. ಆದಷ್ಟು ಬೇಗ ಆಗಲಿ ಅಂತ ನಾನು ಬಯಸ್ತಿದ್ದೀನಿ. ನಮಸ್ಕಾರ.